ತುಮಕೂರಿನಲ್ಲಿ ಬಿಜೆಪಿಯ ಕಾರ್ಯಕರ್ತ ಹೈಡ್ರಾಮಾ ನಡೀತಾ ಇದೆ. ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಅವರ ಹೆಸರು ಇಟ್ಟಿರುವಂತಹ ಹಿನ್ನೆಲೆ ಪರಮೇಶ್ವರ್ ಹೆಸರಿಡೋದಕ್ಕೆ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಪರಂ ಹೆಸರಿಡೋದಕ್ಕೆ ಮುಂದಾಗಿರುವಂಥದ್ದು ಆ ಕಾರಣಕ್ಕಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸದ್ಯ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕ್ರೀಡಾಂಗಣದ ಬಳಿ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗಾಂಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗಾಂಧಿ ವಿರೋಧಿ ಗೃಹ ಮಂತ್ರಿ ಪರಮೇಶ್ವರ್ಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ತೆಗಿರಿ ತೆಗಿರಿ ಹಾಕಿ ಹಾಕಿ ತೆಗಿರಿ 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 ಹಾಕಿ ಹಾಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಗಾಂಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಈ ದೃಶ್ಯಾವಳಿಗಳು ಬರ್ತಾ ಇರುವಂಥದ್ದು ತುಮಕೂರಿನಲ್ಲಿರುವಂತಹ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಇಡುವಂತಹ ವಿಚಾರಕ್ಕೆ ಪ್ರಸ್ತಾಪ ಪಟ್ಟಂತೆ ಆ ಒಂದು ವಿರೋಧವನ್ನ ಮಾಡ್ತಾ ಇರುವಂಥದ್ದು ಬಿಜೆಪಿಯ ಕಾರ್ಯಕರ್ತರು. ಯಾವುದೇ ಕಾರಣಕ್ಕೂ ಪರಮೇಶ್ವರ್ ಅವರ ಹೆಸರನ್ನ ಇಡಬಾರದು, ಒಳಾಂಗಣ ಕ್ರೀಡಾಂಗಣಕ್ಕೆ ಕಾಂಗ್ರೆಸ್ ವಿರೋಧಿ ಸರ್ಕಾರ ಇದು, ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ಹೆಸರನ್ನ ಇಡೋದಕ್ಕೆ ಅವಕಾಶವನ್ನು ಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಆ ಕ್ರೀಡಾಂಗಣದ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಪೊಲೀಸರು ಆ ಪ್ರತಿಭಟನಾಕಾರರನ್ನ ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಧು ಕೊಡ್ತಾರೆ. ಮಧು, ಸದ್ಯ ಹೇಗಿದೆ ಪರಿಸ್ಥಿತಿ? ಯಾವ ಕಾರಣಕ್ಕಾಗಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದು ಪರಮೇಶ್ವರ್ ಅವರನ್ನ ಹೆಸರಿಡೋದಕ್ಕೆ ಮುಂದಾಗಿರುವಂತದ್ದು ಅಂತ? ಖಂಡಿತವಾಗ್ಲೂ ಜಗದೀಶ್, ಏನು ತುಮಕೂರಿನಲ್ಲಿ ಇದೇ ಜನವರಿ 16ರಿಂದ 22ರವರೆಗೆ ರಾಜ್ಯ ಒಲಿಂಪಿಕ್ ಕ್ರೀಡಾಕೂಟ ನಡೀತಾ ಇದೆ. ಆ ಒಂದು ಕ್ರೀಡಾಕೂಟದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಸಿದ್ಧತೆಗಳು ಕೂಡ ಭರದಿಂದ ನಡೀತಾ ಇರುವಂತದ್ದು. ಇದರ ನಡುವೆ ತುಮಕೂರಿನ ಪ್ರತಿಷ್ಠಿತ ಏನು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಇದೆ, ಅದರ ಮುಂಭಾಗದಲ್ಲಿರುವಂತಹ ಒಳಾಂಗಣ ಕ್ರೀಡಾಂಗಣಕ್ಕೆ ಇವತ್ತು ದಿಢೀರಾಗಿ ಒಂದು ನಾಮಫಲಕ ಪ್ರತ್ಯಕ್ಷ ಆಗುತ್ತೆ. ಅದು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಳಾಂಗಣ ಕ್ರೀಡಾಂಗಣ ಅನ್ನುವಂತಹ ಹೆಸರೊಂದು. ಇದು ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಈಗ ಕಾರಣವಾಗಿರುವಂತದ್ದು. ಯಾಕೆ ಅಂತಂದ್ರೆ ಒಂದು ನಾಮಫಲಕವನ್ನ ಹಾಕ್ಲಿಕ್ಕೆ ಅದಕ್ಕೆ ಸಾಕಷ್ಟು ಪ್ರೊಸೀಜರ್ಗಳಿರುತ್ತೆ. ಅದು ಯಾವುದನ್ನು ಕೂಡ ಫಾಲೋ ಮಾಡದೆ ಏಕಾಏಕಿ ಜಿಲ್ಲಾಡಳಿತ ಈಗ
ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಳಾಂಗಣ ಕ್ರೀಡಾಂಗಣ ಅನ್ನುವಂತಹ ನಾಮಫಲಕವನ್ನ ಹಾಕಿರೋದನ್ನ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾರೆ. ಈ ಒಂದು ಪ್ರತಿಭಟನೆ ಸಂಜೆ 5:30ಕ್ಕೆ ಶುರುವಾಗುತ್ತೆ. 5:30ರಿಂದ ಸುಮಾರು 8 ಗಂಟೆವರೆಗೂ ಕೂಡ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿ ಕುಳಿತು ಅವರು ಪ್ರತಿಭಟನೆಯನ್ನ ಮಾಡ್ತಾರೆ. ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ತೆಗಿಬೇಕು, ಯಾವ್ದಾದ್ರೂ ಕ್ರೀಡಾಪಟುಗಳ ಹೆಸರನ್ನ ಈ ಒಂದು ಒಳಾಂಗಣ ಕ್ರೀಡಾಂಗಣಕ್ಕೆ ಇಡಬಹುದು. ಈಗಾಗಲೇ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅನ್ನುವಂತಹ ನಾಮಫಲಕ ಕ್ರೀಡಾಂಗಣಕ್ಕೆ ಕೊಟ್ಟಿದ್ದಾರೆ. ಆ ಕ್ರೀಡಾಂಗಣದ ಮುಂಭಾಗದಲ್ಲಿರುವಂತಹ ಒಳಾಂಗಣ ಕ್ರೀಡಾಂಗಣಕ್ಕೆ ಏನಾದ್ರೂ ಬೇರೆ ಹೆಸರನ್ನ ಸೂಚಿಸೋದಾದ್ರೆ ಯಾವ್ದಾದ್ರೂ ಕ್ರೀಡಾಪಟುಗಳು, ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕ್ರೀಡಾಪಟುಗಳಿದ್ದಾರೆ, ರಾಷ್ಟ್ರೀಯ ಮಟ್ಟದಲ್ಲಿ ಆಟವನ್ನು ಆಡಿರುವಂತಹ ಕ್ರೀಡಾಪಟುಗಳು ಇರುವಂತದ್ದು, ಅಂತ ಕ್ರೀಡಾಪಟುಗಳಲ್ಲಿ ಯಾರ್ದಾದ್ರೂ ಹೆಸರನ್ನ ಇಡಿ. ಆದ್ರೆ ಏಕಾಏಕಿ ಪರಮೇಶ್ವರ್ ಅವರನ್ನ ಹೆಸರನ್ನ ಇಟ್ಟಿರುವಂತದ್ದು ಇದು ಒಂದು ರೀತಿಯ ಪ್ರಚಾರದ ಗೀಳು ಅಂಟಿಸ್ಕೊಂಡು ಪರಮೇಶ್ವರ್ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಯಾವುದೇ ರೀತಿಯ ಪ್ರತಿಭಟನೆಗೆ ಅಂದ್ರೆ ಪೊಲೀಸರು ಜಗ್ಲಿಲ್ಲ. ಯಾಕಂದ್ರೆ ಪ್ರತಿಭಟನಾಕಾರರು ಸುಮಾರು 3 ಗಂಟೆಗಳ ಕಾಲ ರಸ್ತೆಯ ಮಧ್ಯದಲ್ಲಿ ಕುಳಿತು ಅದು ನಾಮಫಲಕವನ್ನ ತೆಗಿಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಆದ್ರೆ ಯಾವುದೇ ರೀತಿಯಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗ್ಲಿ ಯಾರು ಕೂಡ ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ಆ ಪ್ರತಿಭಟನಾಕಾರರು ಬೋರ್ಡ್ ಅನ್ನ ತೆರವುಗೊಳಿಸಲಿಕ್ಕೆ ಮುಂದಾಗ್ತಾರೆ. ಈ ವೇಳೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಈಗ ಅವರನ್ನ ಬಿಟ್ಟಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಮಧು ನಿಮ್ಮೆಲ್ಲ ಮಾಹಿತಿಗಾಗಿ.